ಇವತ್ತಿನ ಮೆಗಾ ಫೈಟ್ ನಲ್ಲಿ ನಮ್ಮ ಗಣ್ಯ ಅತಿಥಿಗಳು ನಮ್ಮ ಜೊತೆ ಇದ್ದಾರೆ. ಹಾಗೆ ನನ್ನ ಜೊತೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಬೈದನಮನೆ ನಮ್ಮ ಜೊತೆ ಇದ್ದಾರೆ. ಆನಂದ್, ಕೋಲಾರದ ಅಖಾಡ ಹೇಗನ್ನಿಸ್ತಾ ಇದೆ? ಎಸ್, ಖಂಡಿತವಾಗ್ಲೂ ಭಾವನಾ, ಕೋಲಾರ ಅಂದ ತಕ್ಷಣ ರಾಜಕೀಯವಾಗಿರ್ತಕ್ಕಂಥ ವಾಕ್ಸಮರಕ್ಕೆ, ರಾಜಕೀಯವಾಗಿರ್ತಕ್ಕಂಥ ಏರಿಳಿತಗಳಿಗೆ ಸಾಕ್ಷಿಯಾಗಿರ್ತಕ್ಕಂಥದ್ದು ಕೋಲಾರದಲ್ಲಿ ಕಳೆದ ಬಾರಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಆದಂಥ ಒಂದು ಫಲಿತಾಂಶ ರಾಜ್ಯ ರಾಜಕಾರಣಕ್ಕೆ ತಂದೆ ಆಗಿರ್ತಕ್ಕಂಥ ಸಂದೇಶವನ್ನು ಕೊಡ್ತು. 7 ಬಾರಿ ಗೆದ್ದಂಥ ಕಾಂಗ್ರೆಸ್ಸು ಕಳೆದ ಬಾರಿಯ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶಗಳು ಯಾಕೆ ಕ್ರಿಯೇಟ್ ಆಯಿತು ಅಂತಕ್ಕಂಥದ್ದು ಚರ್ಚೆ ಇರುವಂಥ ಬೆನ್ನಲ್ಲಿ ಈಗ ಮತ್ತೊಂದು ಲೋಕಸಭಾ ಚುನಾವಣೆ ಸಂಭ್ರಮ ಇದೆ. ಎಸ್, ಅಭ್ಯರ್ಥಿಗಳಿದ್ದಾರೆ, ಜೊತೆಗೆ ನಾಯಕರಿದ್ದಾರೆ. ಅವರನ್ನ ನಾವು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಕಾಂಗ್ರೆಸ್ ಕೋಟೆಯನ್ನ ಭೇದಿಸಿದ ಹಾಲಿ ಸಂಸದ ಮುನಿಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ನಿಂದ MLC ಅನಿಲ್ ಅವರು ನಮ್ಮ ಜೊತೆ ಇದ್ದಾರೆ. ಅನಿಲ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಇಬ್ಬರು ಅಭ್ಯರ್ಥಿಗಳನ್ನ ನಾವು ಸ್ವಾಗತಿಸಿಕೊಳ್ಳೋಣ. ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ನಿಂದ KV ಗೌತಮ್ ಇದ್ದಾರೆ. ಗೌತಮ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಅಖಾಡ ಹೇಗಿದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ಕೋಲಾರದಲ್ಲಿ ಎರಡೂ ಕಡೆಯ ಕಾರ್ಯಕರ್ತರು ಹುಮ್ಮಸ್ಸಿನಲ್ಲಿದ್ದಾರೆ. ಶತಾಯ ಗತಾಯ ಈ ಸಲ ಅಖಾಡ ನಾವು ಗೆದ್ದೇ ಗೆಲ್ತೀವಿ ಅನ್ನೋ ಹುಮ್ಮಸ್ಸಿದೆ. ಕೇಳಿಸ್ತಿದೆ ಅಲ್ಲ? ಇದೇ ಹುಮ್ಮಸ್ಸಿನ ಜೊತೆ ಕಾರ್ಯಕ್ರಮ ನಾವು ಆರಂಭಿಸ್ತಾ ಇದ್ದೀವಿ. ಮೊದಲಿಗೆ ಮೈತ್ರಿ ಅಭ್ಯರ್ಥಿಯಾದ ಮಲ್ಲೇಶ್ ಬಾಬು ಅವ್ರನ್ನ ನಾವು ಮಾತಾಡಿಸ್ತೀವಿ. ಮಲ್ಲೇಶ್ ಬಾಬು ಅವರೇ, ಒಂದು ದೊಡ್ಡ ಚಾಲೆಂಜ್ ನಿಮ್ಮ ಕೈಯಲ್ಲಿದೆ. ಕಳೆದ ಬಾರಿ ಇದುವರೆಗೆ ಇದು ಕಾಂಗ್ರೆಸ್ ಅಖಾಡ ಆಗಿತ್ತು. ಒಂದೇ ಒಂದು ಬಾರಿ ಜನತಾ ಪಕ್ಷದಿಂದ ಒಬ್ಬ ಅಭ್ಯರ್ಥಿ ಗೆದ್ದಿದ್ದು ಬಿಟ್ರೆ 7 ಬಾರಿ ಗೆದ್ದ ಮುನಿಯಪ್ಪ ಅವರನ್ನ ಮುನಿಸ್ವಾಮಿ ಅವರು 2 ಲಕ್ಷಕ್ಕೂ ಹೆಚ್ಚಿನ ಮತಗಳ ಅಂತರದಿಂದ ಸೋಲಿಸಿ ಬಿಜೆಪಿ ಧ್ವಜ ಸ್ಥಾಪಿಸಿದ್ರು. ದೊಡ್ಡ ಚಾಲೆಂಜ್ ನಿಮ್ಮ ಮೇಲಿದೆ ಈಗ. ಎಲ್ಲರಿಗೂ ನಮಸ್ಕಾರ. ಚಾಲೆಂಜ್ ಅನ್ನೋದು ನಿಜ. ಮೈತ್ರಿ ಅಭ್ಯರ್ಥಿಯಾಗಿ ಏನು ನಾನು ಈ ಚುನಾವಣೆಯಲ್ಲಿ ನಿಲ್ತಿದ್ದೀನಿ, BJP ಮತ್ತು JDS ಇಬ್ಬರು ಕಾರ್ಯಕರ್ತರಾದರೂ ಆಗಲಿ ಮುಖಂಡರಾದರೂ ಆಗಲಿ ನನ್ನ ಜೊತೆ ಇದ್ದಾರೆ. ಗೆಲ್ಲದಂತೂ ಗ್ಯಾರಂಟಿ ಅಂತ ಹೇಳೋಕ್ಕೆ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರತಕ್ಕಂಥ ತಮಗೆ ಈ ಕ್ಷೇತ್ರದಲ್ಲಿ ಸವಾಲು ಯಾವ ರೀತಿ ಅಂತಕ್ಕಂಥ ಚರ್ಚೆಗಳು ಸಹಜವಾಗಿ ರಾಜ್ಯ ರಾಜಕಾರಣದಲ್ಲಿದೆ. ಬಹಳ ಪ್ರಮುಖವಾಗಿ ಈ ಕ್ಷೇತ್ರದಲ್ಲಿ ಕಳೆದ ಬಾರಿ ಮುನಿಸ್ವಾಮಿಯವರು ಕೊಟ್ಟಂಥ ಏನು ಗೆಲುವಿತ್ತು ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ತಕ್ಕಂಥ ಚಾಕಚಕ್ಯತೆ ನಿಮ್ಮಲ್ಲಿ ಎಷ್ಟಿದೆ ಅಂತಕ್ಕಂಥ ಕೇಳ್ಬೋದಾ? ಕ್ಯಾರಿ ಫಾರ್ವರ್ಡ್ ಮಾಡೋದು, ಅದು ಏನು ಅವರು ಒಂದು 5 ವರ್ಷ ಕೆಲಸ ಮಾಡ್ಕೊ ಬಂದಿದ್ದಾರೆ, ಅದ್ರ ಜೊತೆ ಅವ್ರ ಸಹಕಾರ ಏನಿದೆಯೋ ಅದ್ರ ಜೊತೆ ನಮ್ಮ 3 ಶಾಸಕರಿದ್ದಾರೆ, JDS ಪಕ್ಷದ MLCಗಳಿದ್ದಾರೆ. ಇವ್ರ ಜೊತೆ ಏನು ಮೋದಿ ಅವರು ಕೆಲಸ ಮಾಡಿದ್ದಾರೆ 10 ವರ್ಷ ಇಡೀ ನಮ್ಮ ದೇಶಕ್ಕೆ, ಇಡೀ ಪ್ರಪಂಚ ನೋಡ್ತಾ ಇದೆ. ಇವಾಗ ಈ ಎಲೆಕ್ಷನ್, ಇಡೀ ಪ್ರಪಂಚ ಈ ಎಲೆಕ್ಷನ್ ನೋಡಿ ಮತ್ತೆ 3ನೇ ಬಾರಿ ಅವ್ರನ್ನ ಪ್ರಧಾನಮಂತ್ರಿ ಮಾಡಬೇಕು ಅಂತ ಏನು ಒಂದು ಆಸೆ ಇಟ್ಕೊಂಡಿದ್ದಾರೋ ಇಡೀ ಪ್ರಪಂಚ ನೋಡ್ತಾ ಇದೆ. ಆ ಕೆಲಸ ಮಾಡೋಕ್ಕೆ ನಾವು ಇವತ್ತೇನು ಚುನಾವಣೆಯಲ್ಲಿ ಓಟ್ ಹಾಕ್ತೀವೋ ಆ ಜವಾಬ್ದಾರಿ ನಮ್ಮ ಮೇಲಿದೆ. ಗ್ಯಾರಂಟಿ ಆಗೇ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ ನಮಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.